ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಇರೋ ರೈಲ್ವೆ ಸ್ಟೇಷನ್ ಮುಂಡ್ರಾಬಾದ್ ರೈಲ್ವೆ ಸ್ಟೇಷನ್ನು. ಸೊ ಇದು ಮುಂಡ್ರಾಬಾದ್ ರೈಲ್ವೆ ಸ್ಟೇಷನ್ನು ಎಲ್ಲಿ ಬರುತ್ತೆ ಅಂದರೆ ಕೊಪ್ಪಳ ಡಿಸ್ಟಿಕಲ್ಲಿ ಈ ರೈಲ್ವೆ ಸ್ಟೇಷನ್ ಬರುತ್ತೆ. ಮತ್ತು ಹೊಸಪೇಟೆಗೂ ಒಂದು ಈ ರೈಲ್ವೆ ಸ್ಟೇಷನ್ನು ಸಮೀಪ ಆಗುತ್ತೆ. ಆಮೇಲೆ ಇಲ್ಲಿ ಪ್ರೇಕ್ಷಣೀಯ ಸ್ಥಳ ಅಂತ ನಾವು ಹೇಳೋದಾದರೆ ಹುಲಿಗೆಮ್ಮ ದೇವಿ ದೇವಸ್ಥಾನ. ಇಲ್ಲಿ ಲಕ್ಷಾಂತರ ಜನಗಳು ಭಕ್ತಾದಿಗಳು ಅಮ್ಮನವರ ದರ್ಶನ ಮಾಡ್ತಾರೆ. ಆಮೇಲೆ ಎಲ್ಲಿಂದ ಬರ್ತಾರೆ ಅಂತಂದ್ರೆ ಮಹಾರಾಷ್ಟ್ರದಿಂದನೂ ಬರ್ತಾರೆ, ಕರ್ನಾಟಕದಿಂದನೂ ಬರ್ತಾರೆ, ಆಮೇಲೆ ಆಂಧ್ರ, ತೆಲಂಗಾಣ ಅಲ್ಲಿಂದನೂ ಬರ್ತಾರೆ. ಯಾಕಂತಂತಂದರೆ ಇಲ್ಲಿ ಪವರ್ಫುಲ್ ಟೆಂಪಲ್ ಅಂತ ನಾವು ಹುಲಿಗೆಮ್ಮ ದೇವಸ್ಥಾನನ ನಾವು ಇಲ್ಲಿ ಜನ ಹೇಳ್ತಾರೆ. ಆಮೇಲೆ ಒಂದು ಪ್ರತೀತಿನೂ ಐತಿ. ಆಮೇಲೆ ಏನಪ್ಪ ಅಂದರೆ ಈ ದೇವಸ್ಥಾನಕ್ಕೆ ಬರಬೇಕು ಅಂತಂದ್ರೆ ಹುಬ್ಬಳ್ಳಿಯಿಂದ ಆಯಿತು, ಬೆಳಗಾವಿಯಿಂದ ಆಯಿತು, ನಂತರ ಮಹಾರಾಷ್ಟ್ರದಿಂದ ಆಯಿತು, ಆಮೇಲೆ ಗುಂತಕಲ್ಲು, ಬಳ್ಳಾರಿ, ಹೊಸಪೇಟೆ. ಸೊ ಈ ಭಾಗದ ಜನಕ್ಕೆ ಏನಂದ್ರೆ ಈ ಮುಂಡ್ರಾಬಾದ್ ರೈಲ್ವೆ ಸ್ಟೇಷನ್ನು ಟ್ರೈನ್ ಫೆಸಿಲಿಟಿನೂ ಚೆನ್ನಾಗೇ ಐತಿ. ಆಮೇಲೆ ಏನಪ್ಪ ಅಂತಂದರೆ ಇಲ್ಲಿ ಏನಪ್ಪ ಅಂದರೆ 25-30 ಕಿಲೋಮೀಟ್ರ್ ದೂರ ಅಂದರೆ ಅಂಜನಾದ್ರಿ ಪರ್ವತ ಐತಿ. ನಂತರ ಏನಪ್ಪ ಅಂದರೆ ಈ ಭಾಗದ ಜನ ಏನಾದರೂ ಇಲ್ಲಿ ಪ್ರೇಕ್ಷಣೀಯ ಸ್ಥಳಗಳು ನೋಡಬೇಕು ಅಂತ ಅಂದ್ಕೊಂಡಿದ್ರೆ ಅವರು ಮುಂಡ್ರಾಬಾದ್ ರೈಲ್ವೆ ಸ್ಟೇಷನ್ಗೆ ಇಳಿದು ನಂತರ ಅಲ್ಲೇ ಮುಂದ್ಗಡೆ ಆಟೋ ಇರ್ತವೆ. ನಂತರ ಏನಪ್ಪ ಅಂದ್ರೆ ಬಸ್ಸು ಕೂಡ ಇರ್ತವೆ. ಸೊ ನಿಮಗೇನು ಎರಡೂ ಫೆಸಿಲಿಟಿನೂ ಐತಿ. ನೀವು ಅಂಜನಾದ್ರಿ ಪರ್ವತ ಎದಕ್ಕೆ ಫೇಮಸ್ ಐತಿ, ಆಮೇಲೆ ಅಲ್ಲಿ ಏನೇನು ಪ್ರತೀತಿ ಐತಿ ಅಂತ ಎಲ್ಲ ಗೊತ್ತಿರುತ್ತೆ. ಆಮೇಲೆ ಏನಪ್ಪ ಅಂತಂದ್ರೆ ಹೊಸಪೇಟೆ ಅಂದರೆ ಏನು ಹಿಂದಿನ ಕಾಲದಲ್ಲಿ ವಿಜಯನಗರ ಅಂತ ನಾವು ಏನು ಕರಿತಾ ಇದ್ದೀವಲ್ಲ, ಸೊ ಹೊಸಪೇಟೆನ ಈಗ ಹೊಸಪೇಟೆ ಅಂತಂದು ಹೆಸರು ಬಂದೈತಿ. ಮತ್ತು ಆಮೇಲೆ ಏನಪ್ಪ ಅಂದರೆ ಇಲ್ಲಿ ತುಂಗಭದ್ರಾ ನದಿ ಫುಲ್ ಫೇಮಸ್ ಐತಿ, ಉತ್ತರ ಕರ್ನಾಟಕ ನದಿನೇ ಅಂತ ನಾವು ಇಲ್ಲಿ ತಿಳಿಸ್ತೀವಿ. ಇದನ್ನು ಈ ತುಂಗಭದ್ರಾ ನದಿ ಏನಪ್ಪ ಅಂದರೆ ಅಷ್ಟು ಈ ನೀರು ಎಲ್ಲಿ ತನಕ ಅಂದರೆ ಮಂತ್ರಾಲಯ ತನಕನೂ ಹರಿದು ಹೋಗುತ್ತೆ. ಆಮೇಲೆ ಏನಪ್ಪ ಅಂದರೆ ಇಲ್ಲಿ ಮುಂಡ್ರಾಬಾದ್ ಡ್ಯಾಮ್ ಪಾರ್ಕ್ ಆಯಿತು. ಆಮೇಲೆ ಏನಪ್ಪ ಅಂದರೆ ಟಿ ವಿ ಡ್ಯಾಮ್ ಆಯಿತು, ತುಂಬ ಫೇಮಸ್ ಅದಾವು. ಆಮೇಲೆ ಏನಪ್ಪ ಅಂತಂದರೆ ಇಲ್ಲಿ ಟ್ರೈನ್ ಫೆಸಿಲಿಟಿ ಐತಿ, ಬಸ್ ಫೆಸಿಲಿಟಿ ಐತಿ, ಎಲ್ಲ ಫೆಸಿಲಿಟಿನೂ ಇಲ್ಲಿ ಅದಾವು. ಈಗ ಒಂದು ಈಗ ಗೂಡ್ಸ್ ಟ್ರೈನ್ ಹೋಯ್ತಲ್ಲ, ಸೊ ನೋಡಿ ಯಾವ ಥರ ಹೆವಿ ಐಟಮ್ಸ್ ಆಯಿತು ವಿತ್ ಮೆಟೀರಿಯಲ್ ಆಯಿತು ತೊಗೊಂಡು ಹೋಗ್ತದೆ ಅಂತಂದು. ಆಮೇಲೆ ಏನಪ್ಪ ಅಂದರೆ ಇಲ್ಲಿ ಬರೀ ಏನಂದರೆ ಆಲ್ಮೋಸ್ಟ್ ಆಲು ಗೂಡ್ಸ್ನ ನೋಡ್ತೀವಿ. ಯಾಕಂತಂದರೆ ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಐತಿ, ಅದಕ್ಕೋಸ್ಕರ ಅಪ್ ಟು ಗೂಡ್ಸ್ ಟ್ರೈನನ್ನು ಜಾಸ್ತಿನೂ ಅದಾವು. ಆಮೇಲೆ ಇದು ಪ್ಯಾಸೆಂಜರು ಎಕ್ಸ್ಪ್ರೆಸ್ ರೈಲು ಇಲ್ಲಿ ತುಂಬ ಫೆಸಿಲಿಟಿ ಐತಿ. ಆಮೇಲೆ ಇಲ್ಲಿ ರೈಲ್ವೆ ಸ್ಟೇಷನ್ನು ಭಾಳ ಇಂಪ್ರೂವ್ಮೆಂಟ್ ಮಾಡ್ಯಾರ. ಆಮೇಲೆ ಏನಪ್ಪ ಅಂದರೆ ವಾಟರ್ ಫೆಸಿಲಿಟಿನೂ ಚೆನ್ನಾಗೈತಿ. ಆಮೇಲೆ ಕ್ಲೀನಾಗಿನೂ ಮೇಂಟೈನ್ ಮಾಡ್ಯಾರ. ಆದರೆ ನಾವು ಓಲ್ಡ್ ಸ್ಟೇಷನ್ಗೂ ಈಲ್ಡ್ ಸ್ಟೇಷನ್ಗೂ ನೋಡಿದ್ರೆ ಭಾಳ ಕಂಪೇರ್ ಮಾಡ್ತೀವಿ, ಅಂದರೆ ಡಿಫ್ರೆನ್ಸ್ ಆಗುತ್ತೆ. ಸೊ ಯಾವ ಥರ ಐತಿ ನೋಡಿರಿ ನೇಚರು. ಆಮೇಲೆ ಏನು ಫುಲ್ ಕ್ಲೌಡಿ ಐತಿ. ಆಮೇಲೆ ಏನಪ್ಪ ಅಂತಂತಂದ್ರೆ ಫುಲ್ಲು ಗ್ರೀನಿ ಆಮೇಲೆ ಹಸಿರು ಎಲ್ಲ ವಾತಾವರಣವೂ ಈ ಭಾಗದಲ್ಲಿ ಕಂಡು ಬರುತ್ತೆ. ನೋಡಿ ಇವರು ಯಾವ ಥರ ಐತಿ ಅಂತಂದು ಏನು. ಆಮೇಲೆ ಗೂಡ್ಸ್ ಗಾಡಿ ಎಂತೆಂಥ ಹೆವಿ ಮೆಟೀರಿಯಲ್ ಸಾಗಣೆ ಮಾಡುತ್ತಂತಂದು. ಸೊ ಏನಪ್ಪ ಅಂದರೆ ನಮ್ಮ ಇಂಡಿಯನ್ ರೈಲ್ವೆಗೆ ಹ್ಯಾಟ್ಸ್ ಆಫ್ ಅಂತಲೇ ಹೇಳ್ಬೇಕು. ಸೊ ಎಲ್ಲ ಟೆಕ್ನಾಲಜಿನೂ ಕಂಡು ಹಿಡ್ದೈತಿ ನಮ್ಮ ಇಂಡಿಯನ್ ರೈಲ್ವೆ ಆಯಿತು. ಆಮೇಲೆ ಎಂಥ ಇಷ್ಟಿಷ್ಟು ಹೆವಿ ಮೆಟೀರಿಯಲ್ನ ಬರೀ ಒಂದು ಇಂಜನ್ನು ಎಳಿತೈತಿ ಅಂತಂದ್ರೆ ಸೊ ಇದು ಭಾಳ ಅದ್ಭುತ ಅಂತ ನಾವು ಹೇಳ್ಬೋದು. ನೋಡಿ ಈ ಥರ ಗೂಡ್ಸ್ ಟ್ರೈನ್ ಎದಕ್ಕೆ ಯೂಸ್ ಮಾಡ್ತಾರೆ, ಇಲ್ಲಿ ಒಳಗೆ ಏನು ಇರ್ತೈತಿ ಅಂತ ಯಾರಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ.